ಟೆಕ್ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಗೂಗಲ್ ಮೀಟಿಂಗ್ನ ಹೇಗೆ ಮಾಡೋದು, ಅದು ಜಿಮೇಲ್ ಆ್ಯಪ್ ಮುಖಾಂತರ, ಅದು ಗೂಗಲ್ ಮೀಟ್ ಆ್ಯಪ್ ಇಲ್ದೇ ಮೀಟಿಂಗ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಟೆಕ್ ಕನ್ನಡ ಚಾನಲ್ಗೆ ಸ್ವಾಗತ. ನೀವು ಟೆಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ನಾವು ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊತಾ ಇದ್ದೀವಿ. ನಾವು ಗೊತ್ತಿರ್ಬೋದು, ಕೆಲವು ತಿಂಗಳ ಮುಂಚೆ ನಾವು ಗೂಗಲ್ ಮೀಟ್ ಏನೋ ಲಾಂಚ್ ಆಯಿತು, ಅವೈಲೇಬಲ್ ಆಯಿತು ಎಲ್ಲರಿಗೋಸ್ಕರ. ಆ ಟೈಮಲ್ಲಿ ಕೂಡ ಒಂದು ವಿಡಿಯೋ ಮಾಡಾಕಿದ್ದು, ಅದು ಸುಮಾರು ಜನಕ್ಕೆ ತಲುಪಿದೆ ಆ ವಿಡಿಯೋ. ಆ ಒಂದು ಪ್ರೋತ್ಸಾಹದ ಮೇಲೆ ಈ ಒಂದು ವಿಡಿಯೋ ಮಾಡೋದಕ್ಕೆ ನಮಗೆ ಇನ್ನೂ ಹೆಚ್ಚು ಒಂದು ಆಸಕ್ತಿ ಆಗಿದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಒಳ್ಳೆ ಫೀಚರ್ ಕೊಟ್ಟಿದ್ದಾರೆ ಗೂಗಲ್ ಅವರು ಇವಾಗ. ಅದೇನಪ್ಪ ಅಂದರೆ, ನೀವು ನಿಮ್ಮ ಜಿಮೇಲ್ ಮುಖಾಂತರ ನೇರವಾಗಿ ಮೀಟಿಂಗ್ನ ನೀವು ಆರ್ಗನೈಸ್ ಮಾಡ್ಬೋದು, ಜೊತೆಗೆ ಜಾಯಿನ್ ಮಾಡ್ಬೋದು. ಮುಂಚೆ ಹೆಂಗಿರ್ತಾರೆ, ಮೀಟಿಂಗ್ ನೀವು ಸ್ಟಾರ್ಟ್ ಮಾಡಬೇಕಂದ್ರೆ ಒಂದು ಪರ್ಟಿಕ್ಯುಲರ್ ಗೂಗಲ್ ಮೀಟ್ URL ಹೋಗ್ಬಿಟ್ಟು ನೀವು ಅಲ್ಲಿಂದ ನೀವೇನು ಮಾಡಬೇಕಾಗಿತ್ತು, ಮೀಟಿಂಗ್ನ ನೀವು ಆರ್ಗನೈಸ್ ಮಾಡಬೇಕಾಗಿತ್ತು. ಅಥವಾ ನೀವು ಸಪ್ರೇಟಾಗಿ ಗೂಗಲ್ ಮೀಟ್ ಆ್ಯಪ್ ಹಾಕ್ಕೊಂಡು ಆ ಆ್ಯಪ್ ಮುಖಾಂತರ ನೀವು ಗೂಗಲ್ ಮೀಟಿಂಗ್ನ ಆರ್ಗನೈಸ್ ಮಾಡಬೇಕಿತ್ತು. ಇವಾಗ ಏನಾಗಿದೆ ಅಂದರೆ, ಇಲ್ಲಿ ಡೈರೆಕ್ಟಾಗಿ ಮೇಲಲ್ಲಿ ಅವ್ರು ಆಪ್ಷನ್ ಕೊಡ್ತಿದ್ದಾರೆ. ಮೇಲ್ ಮತ್ತು ಮೀಟ್ ಅಂತ ಆಪ್ಷನ್ ಇದೆ ಡೈರೆಕ್ಟಾಗಿ ಇಲ್ಲಿ. ಇಲ್ಲಿ ಮೀಟ್ ಅಂತ ಆಪ್ಷನ್ ನೀವು ಕ್ಲಿಕ್ ಮಾಡಿಕೊಂಡ್ರೆ, ಜೊತೆ ನೀವು ಇದು ಆಪ್ಷನ್ ಬೇಡ ಅಂದ್ರೂ ಕೂಡ ಸೆಟ್ಟಿಂಗ್ಸಲ್ಲಿ ಅದನ್ನು ನಾವು ಡಿಸೇಬಲ್ ಮಾಡ್ಕೋಬೋದು. ಏನು ಮಾಡ್ತೇನೆ, ಮೀಟ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಮೀಟ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಮುಂಚೆ ಥರ ಇಲ್ಲಿ ಗೂಗಲ್ ಮೀಟಿಂಗ್ ಆ್ಯಪ್ ಥರ ನಿಮಗೆ ನ್ಯೂ ಮೀಟಿಂಗ್ ಮತ್ತು ಜಾಯಿನ್ ವಿತ್ ಎ ಕೋಡ್ ಅಂತ ಇದೆ. ಈ ವಿಡಿಯೋದಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಗೂಗಲ್ ಮೀಟಿಂಗ್ ಆ್ಯಪ್ನ ನಾನು ಅನ್ಇನ್ಸ್ಟಾಲ್ ಮಾಡಿದ್ದೀನಿ. ಏನಕ್ಕಂದರೆ ನಿಮ್ಗೆ ಗೊತ್ತಾಗ್ಬೋದು, ವಿದೌಟ್ ಗೂಗಲ್ ಮೀಟಿಂಗ್ ಆ್ಯಪ್ ಕೂಡ ನಾವು ಮೀಟಿಂಗ್ ನಿಮಗೆ ಆರ್ಗನೈಸ್ ಮಾಡೋಕ್ಕೆ ಸಾಧ್ಯ ಇದೆ. ಅದು ಜಿಮೇಲಲ್ಲಿ ಇವಾಗ ಗೂಗಲ್ ಮೀಟಿಂಗ್ ಅವೈಲೇಬಲ್ ಇರೋ ಕಾರಣ. ಓಕೆ, ಏನು ಹೇಳ್ತಾರೋ, ಈ ಥರ ನೀವು ಮೀಟಿಂಗ್ ಮಾಡೋ ಕಾರಣ ಡೈರೆಕ್ಟಾಗಿ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ನ ಏನು ಮಾಡ್ಬೋದು, ನೀವು ನಿಮ್ಮ ಸ್ನೇಹಿತರೊಂದಿಗೆ, ನೀವು ಯಾರ ಜೊತೆ ಮೀಟಿಂಗ್ ಮಾಡ್ಬೇಕು ಅಂದ್ಕೊಂಡಿದ್ದೀರಲ್ಲ, ನಿಮ್ಮ ಕಲೀಗ್ಸ್ನೊಂದಿಗೆ ಇರ್ಬೋದು, ನಿಮ್ಮ ಜೊತೆ ಬೇರೆ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ ನೀವು ಶೇರ್ ಮಾಡಿಕೊಂಡು ಮೀಟಿಂಗ್ನ ನೀವು ಆರ್ಗನೈಸ್ ಮಾಡ್ಬೋದು. ಜೊತೆಗೆ ಸ್ನೇಹಿತರು ನೋಡ್ಬೋದು, ಇಲ್ಲಿ ಇವರ ಮೀಟಿಂಗ್ ಇಸ್ ಸೇಫ್ ಅಂತ ಹೇಳ್ತಾರೆ. ಏನಾಗುತ್ತೆ, ಇದು ಮೀಟಿಂಗ್ ಕೂಡ ಸೇಫ್ ಇರೋ ಕಾರಣ ಇದನ್ನು ಯೂಸ್ ಮಾಡೋಕ್ಕೆ ನೀವು ಅಡ್ಡಿ ಇಲ್ಲ. ಜೊತೆಗೆ ಜಾಯಿನ್ ವಿತ್ ಕೋಡ್ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ಸ್ನೇಹಿತರೆ, ಆಲ್ರೆಡಿ ಒಂದು ಮೀಟಿಂಗ್ ಆರ್ಗನೈಸ್ ಮಾಡುತ್ತೆ ಯಾರಾದರೂ, ಅದನ್ನು ನೀವು ಇಲ್ಲಿ ಏನಾಗುತ್ತೆ, ಕೋಡ್ ಮೀಟಿಂಗ್ ನಾನು ಜಾಯ್ನ್ ಆಗ್ಬೋದು. ಜೊತೆಗೆ ಇನ್ನೊಂದು ವಿಶೇಷ ಮಾಹಿತಿ ಸ್ನೇಹಿತರೆ, ಇಲ್ಲಿ ನೀವು ಮೀಟಿಂಗ್ ಕೂಡ ಯೂಶಲಿ ಈ ಥರ ಆಲ್ಫಾಬೆಟ್ಸ್ ಮತ್ತು ಹೈಫನ್ ಈ ಥರ ಎಲ್ಲ ಇರುತ್ತೆ. ವಿದೌಟ್ ಹೈಫನ್ ಕೂಡ ನೀವು ಎಂಟರ್ ಮಾಡಿದ್ರು ಕೂಡ ಮೀಟಿಂಗ್ನ ನೀವು ಜಾಯ್ನ್ ಆಗ್ಬೋದು. ಇದೊಂದು ಉದಾಹರಣೆ ನಿಮಗೆ ಹೇಳ್ತಾ ಇದ್ದೀವಿ, ಒಂದು ಮಾಹಿತಿ. ಈ ಥರ ಆಲ್ಫಾಬೆಟ್ ಎಂಟರ್ ಮಾಡೋ ಮುಖಾಂತರ ನೀವು ಮೀಟಿಂಗ್ ಜಾಯ್ನ್ ಆಗ್ತಾರೆ. ಮೀಟಿಂಗ್ ಜಾಯ್ನ್ ಆಗೋದು ಹೇಗೆ, ಮೀಟಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಹೇಗೆ ಅನ್ನೋದೆಲ್ಲ ವಿಚಾರವನ್ನು ಇನ್ನೊಂದು ವಿಡಿಯೋದಲ್ಲಿ ನಾವು ಸಪ್ರೇಟಾಗಿ ಮಾಡಿ ತೋರಿಸಿದ್ದೆ ನಿಮಗೆ. ಅದೇ ಥರ ಇಲ್ಲಿ ಎಲ್ಲ ಫೀಚರ್ಸ್ ಎಲ್ಲ ಬೇರುತ್ತೆ. ಆ ವಿಡಿಯೋ ನಿಮಗೆ ಈ ವಿಡಿಯೋದ ಮೇಲಿನ ಭಾಗದಲ್ಲಿ ನಿಮಗೆ ನೋಟಿಫಿಕೇಶನ್ ಥರ ಕಾಣಿಸ್ಕೊಳ್ಳುತ್ತೆ. ಹೆಚ್ಚಿನ ಮಾಹಿತಿ ನೀವು ಗೂಗಲ್ ಮೀಟಿಂಗ್ ಬಗ್ಗೆ ತಿಳ್ಕೊಬೇಕಂದ್ರೆ ದಯವಿಟ್ಟು ಆ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ. ಈ ವಿಡಿಯೋದಲ್ಲಿ ನಾವು ಏನು ಮಾಡಿದ್ವಿ, ಇವಾಗ ಜಾಯಿನ್ ವಿತ್ ಕೋಡ್ ಡೈರೆಕ್ಟಾಗಿ ಮೀಟಿಂಗ್ನ ಹೇಗೆ ಜಾಯಿನ್ ಮಾಡೋದು, ಅದು ಜಿಮೇಲ್ ಆ್ಯಪ್ ಮುಖಾಂತರ ನಿಮ್ಗೆ ಗೊತ್ತಾಯಿತು. ಇವಾಗ ನ್ಯೂ ಮೀಟಿಂಗ್ ಅಂತ ಕ್ಲಿಕ್ ಮಾಡೋಣ. ಸ್ನೇಹಿತರೆ ನೋಡ್ಬೋದು, ಇಲ್ಲಿ ನ್ಯೂ ಮೀಟಿಂಗಲ್ಲಿ ನಿಮಗೆ ಬೇಸಿಕಲಿ ಇವಾಗ 3 ಫೀಚರ್ ಕೊಡ್ತಾ ಇದ್ದಲ್ಲ. ಗೆಟ್ ಎ ಮೀಟಿಂಗ್ ಲಿಂಕ್ ಟು ಶೇರ್ ಅಂತ ಇದೆ. ಡೈರೆಕ್ಟಾಗಿ ಇದನ್ನು ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂದರೆ, ನಿಮ್ಗೊಂದು ಲಿಂಕ್ ಸಿಕ್ಬಿಡುತ್ತೆ. ಈ ಲಿಂಕ್ನ ಏನು ಮಾಡ್ಕೋಬೋದು, ನೀವು ಡೈರೆಕ್ಟಾಗಿ ಇಲ್ಲಿ ಕ್ಲಿಕ್ ಮಾಡೋದು ಕಾಪಿ ಮಾಡ್ಕೋಬೋದು, ಅಥವಾ ಶೇರ್ ಇನ್ವಿಟೇಷನ್ ಅಂತಿದೆ. ಶೇರ್ ಇನ್ವಿಟೇಷನ್ ಮುಖಾಂತರ ಏನು ಮಾಡ್ಬೋದು, ನೀವು ನಿಮಗೆ ಲಭ್ಯ ಇರತಕ್ಕಂಥ ಹಲವಾರು ಫೇಸ್ಬುಕ್, ವಾಟ್ಸಪ್ ಮುಖಾಂತರ ನೀವು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಂಡು ಅವರಿಗೆ ಜಾಯ್ನ್ ಆಗಿ ಅಂತ ತಿಳಿಸ್ಬೋದು. ಅಥವಾ ನೀವು ಕಾಪಿ ಮಾಡ್ಕೊಂಡು ಡೈರೆಕ್ಟಾಗಿ ಕೂಡ ಅವರಿಗೆ ನೀವು ತಿಳಿಸ್ಬೋದು. ಜೊತೆಗೆ ನ್ಯೂ ಮೀಟಿಂಗ್ ಅಂತ ಕ್ಲಿಕ್ ಮಾಡಿ. ಎರಡನೇದಾದರೆ ಸ್ಟಾರ್ಟ್ ಇನ್ಸ್ಟಂಟ್ ಮೀಟಿಂಗ್ ಅಂತ ಇದೆ. ಏನಾಗೋದು, ಇಮಿಡಿಯೇಟಾಗಿ ನೀವು ಒಂದು ಮೀಟಿಂಗ್ ಸ್ಟಾರ್ಟ್ ಮಾಡಬೇಕಾಗಿದೆ, ನೀವು ಏನಾದರೂ ಮಾತಾಡಬೇಕಾಗಿದೆ ಅಂದರೆ ಜಸ್ಟ್ ನೀವು ಬಂದ್ಬಿಟ್ಟು ಇಲ್ಲಿ ಸ್ಟಾರ್ಟ್ ಇನ್ಸ್ಟಂಟ್ ಮೀಟಿಂಗ್ ಅಂತ ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, ನಿಮ್ಮ ಮೀಟಿಂಗ್ ಇವಾಗ ಸ್ಟಾರ್ಟ್ ಆಗಿಬಿಡುತ್ತೆ. ನೋಡ್ಬೋದು ಸ್ನೇಹಿತರೆ, ನಾನು ಸ್ಟಾರ್ಟ್ ಅಂತ ನೀವು ಸೆಲೆಕ್ಟ್ ಮಾಡಿದ್ದೀನಿ ಇವಾಗ. ಇದಾದ ನಂತರ ಈ ಮೀಟಿಂಗು ಸ್ಟಾರ್ಟ್ ಆಗ್ತಾ ಇದೆ. ಇವಾಗ ಸ್ವಲ್ಪ ನಿಮಗೆ ಮೊಬೈಲ್ ಒಂದು ಪರ್ಫಾರ್ಮೆನ್ಸ್ ಮೇಲೆ, ಜೊತೆಗೆ ಇಂಟರ್ನೆಟ್ ಮೇಲೆ ಲಭ್ಯ ಇರುತ್ತೆ, ಅದು ಬೇಗ ಓಪನ್ ಆಗುತ್ತೆ ಹೇಳ್ಬೋದು. ಇಲ್ಲಿ ನೋಡೋ ಸ್ನೇಹಿತರೆ, ಮೊದಲೇ ಕಾಣ್ತದೆ ಕಾಲ್ ಮಾಡೋದು, ಜೊತೆಗೆ ವಿಡಿಯೋವನ್ನು ಮೈಕ್ ಆಫ್ ಮಾಡೋದು. ಇದೆಲ್ಲ ಫೀಚರ್ಸ್ ನಾವು ಮುಂಚೆ ನಡೆದ ಇನ್ನೊಂದು ವಿಡಿಯೋ ಡಿಸ್ಕಸ್ ಮಾಡಿದ್ವಿ. ಆ ವಿಡಿಯೋ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ನೋಡಿದ್ರೆ ಅಂತ ಭಾವಿಸ್ತೀವಿ. ಜೊತೆಗೆ ನೀವು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೂಡ ಗೂಗಲ್ ಮೀಟಿಂಗ್ ಆ್ಯಪ್ನ ಹೇಗೆ ಯೂಸ್ ಮಾಡೋದು, ಮೀಟಿಂಗ್ ಬಗ್ಗೆ ಹೆಚ್ಚಿನ ಮಾಹಿತಿ ನಾವು ನಿಮಗೆ ಕೊಟ್ಟಿದ್ದೀವಿ. ಅಲ್ಲಿ ಕೂಡ ದಯವಿಟ್ಟು ರೆಫರ್ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ. ಜೊತೆಗೆ ಶೇರ್ ಇನ್ವೈಟ್ ಅಂತ ಇದೆ. ಮುಂಚೆನೇ ತಿಳಿಸಾಗಿ ಇನ್ವೈಟ್ ಮಾಡ್ಬೋದು. ಜೊತೆಗೆ ಇಲ್ಲಿ ಹೋದರೆ ನಿಮಗೆ ಆಪ್ಷನ್ಸ್ ಇದೆಯಲ್ಲ, ಏನಾದ್ರು ಮೆಸೇಜ್ ಕಳಿಸ್ಬೋದು ನೀವು ಪಾರ್ಟಿಸಿಪೆಂಟ್ಸ್ಗೆ. ಜೊತೆಗೆ ನಿಮ್ಮದು ಒಂದು ಶೇರ್ನ ಸ್ಕ್ರೀನ್ ಮಾಡ್ಬೋದು. ಮೊಬೈಲಲ್ಲಿ ನೀವು ಶೇರ್ ಸ್ಕ್ರೀನ್ ಹುಷಾರಾಗಿರ್ಬೋದು, ಯಾಕಂದರೆ ಹುಷಾರಾಗಿರ್ಬೇಕಾಗುತ್ತೆ. ಪರ್ಸನಲ್ ಇನ್ಫಾರ್ಮೇಷನ್ಸ್ ಎಲ್ಲ ಇದ್ದರೆ ಹುಷಾರಾಗಿರುತ್ತೆ. ಅದರಲ್ಲಿ ನೀವು ಆಫೀಸ್ ಲ್ಯಾಪ್ಟಾಪ್ ಯೂಸ್ ಮಾಡ್ಕೊಂಡು ಬೇರೆ ಒಂದು ಕೆಲಸಕ್ಕೋಸ್ಕರ ಅಂತ ಸಪ್ರೇಟ್ ಮೊಬೈಲ್ ಇದ್ದರೆ ಚಿಂತೆ ಇಲ್ಲ. ನೀವೇನು ಮಾಹಿತಿನ ಶೇರ್ ಮಾಡ್ಕೋಬೇಕು ಅಂತಿದ್ದೀರಾ, ಅದನ್ನು ನೀವು ನಮ್ಮ ಜೊತೆ ನೀವು ಶೇರ್ ಮಾಡ್ಕೋಬೋದು. ಓಕೆನಾ. ಜೊತೆಗೆ ಸೆಟ್ಟಿಂಗ್ಸಲ್ಲಿ ನಿಮಗೆ ಒಂದಿಷ್ಟು ಆಪ್ಷನ್ಸ್ ಇದೆ, ಅದನ್ನು ಕೂಡ ನೀವು ನೋಡ್ಕೋಬೋದು. ಸ್ನೇಹಿತರೆ, ಇನ್ನೊಂದು ವಿಶೇಷ ಫೀಚರ್ ಸ್ನೇಹಿತರೆ, ಇವಾಗ ಮೀಟಿಂಗಲ್ಲಿದೆ, ನಾನು ಏನೋ ಬೇರೆ ಏನೋ ಚೆಕ್ ಮಾಡಬೇಕಂದ್ರೆ ಇಲ್ಲಿ ಮೇಲೆ ಯಾರೋ ಕೊಟ್ಟಿದ್ದಾರಲ್ಲ, ಯಾರೋ ಕ್ಲಿಕ್ ಮಾಡಿದರೆ ನೋಡ್ಬೋದು ಮೀಟಿಂಗ್ ಹಿಂದೆ ರನ್ ಆಗ್ತಾ ಇದೆ, ಆನ್ಗೋಯಿಂಗ್ ಕಾಲ್ ಅಂತ ಇದೆ. ನೀವು ಯಾರು ಇವಾಗ ಚೆಕ್ ಮಾಡ್ಕೊಂಡ್ಬಿಟ್ಟು ವಾಪಸ್ಸಲ್ಲಿ ಕಾಲಲ್ಲಿ ಬಂದು ನೀವು ಮಾಹಿತಿಯನ್ನು ತಿಳಿಸ್ಬೋದು. ಓಕೆನಾ. ಕಾಲ್ ನಡೆಯುವಾಗಲೂ ನೀವು ಬ್ಯಾಕನ್ನು ಪ್ರೆಸ್ ಮಾಡಿದರೆ ವಾಪಸ್ ಬರುತ್ತೆ. ವಾಪಸ್ ಮತ್ತೆ ಇದನ್ನು ಕ್ಲಿಕ್ ಮಾಡಿದರೆ ಬ್ಲೂ ಕಲರ್ನ ಮತ್ತೆ ಮೀಟಿಂಗ್ ಆಗುತ್ತೆ. ಇದು ತುಂಬ ಉಪಯುಕ್ತ ಫೀಚರ್ ಅಂತ ಹೇಳ್ಬೋದು. ಮೀಟಿಂಗ್ ಜಾಯ್ನ್ ಮಾತ್ರಕ್ಕೆ ನಾವು ಮೀಟಿಂಗಲ್ಲಿ ಇರಲೇಬೇಕಂತಿಲ್ಲ. ಮೀಟಿಂಗ್ ಹೊರಗಡೆ ಬಂದುಬಿಟ್ಟು ಒಂದಿಷ್ಟು ಮಾಹಿತಿನ ನಾವು ಸರ್ಚ್ ಮಾಡಿ ಒಂದಿಷ್ಟು ಮಾಹಿತಿಯನ್ನು ನಾವು ಕೊಡೋದ್ರ ಮುಖಾಂತರ ಕೂಡ ನಾವು ಇಲ್ಲಿ ನಾವು ಉಪಯುಕ್ತವಾಗಿ ಒಂದು ಫೀಚರ್ನ ಬಳಸ್ಕೊಬೋದು.
ಇದಾದಮೇಲೆ ಏನು ಮಾಡ್ತೀವಿ ಇವಾಗ ಮೀಟಿಂಗನ್ನು ಎಂಡ್ ಮಾಡ್ತಾ ಇದ್ದೀವಿ. ಎಂಡ್ ಆಯಿತು ಮೀಟಿಂಗು. ಸೊ ಇನ್ನೊಂದು ವಿಶೇಷವಾದ ಫೀಚರ್ಸ್ ಸ್ನೇಹಿತರೆ, ಮುಂಚೆ ಇದು ಇರಲಿಲ್ಲ ಅಥವಾ ನಂಗೆ ಗಮನಕ್ಕೆ ಬಂದಿಲ್ಲ ಗೊತ್ತಿಲ್ಲ, ಬಟ್ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಇಷ್ಟಪಡ್ತೀನಿ. ಅಂದರೆ ಶೆಡ್ಯೂಲಿಂಗ್ ಗೂಗಲ್ ಕ್ಯಾಲೆಂಡರ್ ಅಂತ ಇದೆ. ಸೊ ಏನಾಗುತ್ತೆ, ಇವಾಗ ಮೀಟಿಂಗ್ ಇವಾಗ ಮಾಡ್ತಾ ಇದ್ದೀವಿ ಲೈವ್ ಆಗಿ, ವೆರಿ ಗುಡ್, ಇವಾಗ ಲಿಂಕ್ ಆಯಿತು, ವೆರಿ ಗುಡ್. ಬಟ್ ನನಗಿವಾಗ ಮುಂದಿನ ವಾರ ಶುಕ್ರವಾರ ಏನಿದೆ, ಸೊ ಇವತ್ತು ಸೋಮವಾರ ಅಂದ್ಕೊಂಡ್ರೆ ಮುಂದೆ ನಿಮಗೆ ಶುಕ್ರವಾರ ನಂಗೆ ಮೀಟಿಂಗನ್ನು ಶೆಡ್ಯೂಲ್ ಮಾಡಬೇಕನ್ನಾಗಿದ್ದರೆ ಶೆಡ್ಯೂಲಿಂಗ್ ಗೂಗಲ್ ಕ್ಯಾಲೆಂಡರ್ ಅಂತ ಕೊಟ್ಟರೆ ನಿಮಗೆ ಗೂಗಲ್ ಕ್ಯಾಲೆಂಡರ್ ಓಪನ್ ಆಗುತ್ತೆ. ಸೊ ಆ ಗೂಗಲ್ ಕ್ಯಾಲೆಂಡರಲ್ಲಿ ಏನು ಮಾಡ್ಬೋದು, ನೀವು ಯಾವ ದಿನಕ್ಕೆ ಮೀಟಿಂಗ್ ಸೆಟ್ ಮಾಡ್ಕೋಬೇಕು ಅನ್ನೋಂಥ ಮಾಹಿತಿಯನ್ನು ನಿರ್ಧರಿಸಿ ಆ ದಿನ ನೀವೇನೋದು ಮೀಟಿಂಗನ್ನು ನೀವು ಸೆಟ್ ಮಾಡ್ಬೋದು. ಸೊ ಇದು ಕೂಡ ಒಂದು ತುಂಬ ಉಪಯುಕ್ತ ಫೀಚರ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾರೆಲ್ಲ ಯೂಸ್ ಮಾಡ್ತಾ ಇದ್ದೀರಾ, ಸೊ ನೋಡ್ಬೋದು ಇಲ್ಲಿ ಆ್ಯಡ್ ಟೈಟಲ್ ಅಂತ ಇದೆ. ಸೊ ನಾನು ಏನು ಮಾಡ್ತೀನಿ, ಸೊ ಒಂದು ಮೀಟಿಂಗ್ ಅಂತ ಇದೆ, ಸೊ ವೀಕ್ಲಿ ಮೀಟಿಂಗ್ ಅಂತ ಐತೀನಿ ಅಂದ್ಕೊಳ್ಳಿ ಇದಕ್ಕೆ. ಓಕೆ, ಸೊ ನಾನು ಸುಮ್ಮನೆ ಒಂದು ಜನರಲ್ ಒಂದು ನೇಮ್ ಕೊಡ್ತೀನಿ. ಸೊ ವೀಕ್ಲಿ ಮೀಟಿಂಗ್ ಇವೆಂಟ್ಸು, ಆಲ್ ಡೇ ಇವೆಂಟ್ಸ್, ಇಲ್ಲ ಯಾವ 9 ಗಂಟೆ 10 ಗಂಟೆಗೆ ಅಂತ ಕೊಟ್ಟಿದ್ದಾರೆ. ಬೇಕಂದ್ರೆ ನೀವು ಟೈಮ್ನ ಚೇಂಜ್ ಮಾಡ್ಕೋಬೋದು. ಜೊತೆಗೆ ಆ್ಯಡ್ ಪೀಪಲ್, ಸೊ ಯಾರಿರ್ತೋ ಅವ್ರ ಜೊತೆಗೆ ನೀವು ಅವ್ರನ್ನ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ಜೊತೆಗೆ ನೋಟಿಫಿಕೇಶನ್ ಹೋಗುತ್ತೆ ಅವರಿಗೆ 30 ನಿಮಿಷ ಮುಂಚೆ. ಓಕೆ, ನೀವು ಈ ಥರ ಮೀಟಿಂಗ್ ಅಟೆಂಡ್ ಮಾಡಬೇಕು ಅಂತ. ಸೊ ಈ ಥರ ಎಲ್ಲ ಹೋಗುತ್ತೆ. ಜೊತೆಗೆ ಸೇವ್ ಅಂತ ಕೊಡ್ತಾ ಇದ್ದೇನೆ. ಇವಾಗ ನೋಡ್ಬೋದು ನೀವು, ಸೇವ್ ಅಂತ ಕೊಟ್ಟರೆ ಇವಾಗ ಏನಾಯಿತು, ವೀಕ್ಲಿ ಮೀಟಿಂಗ್ ಇವಾಗ ಸೇವ್ ಆಗೈತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ನೋಡ್ಬೋದು ನೀವು ಇಲ್ಲಿ ಶುಕ್ರವಾರ ಅಂತ ಕೊಟ್ಟಿದ್ದೀರ, ನಾವು ಶುಕ್ರವಾರ ಹೋಗಿ ನೋಡೋಣ. ಇವಾಗ ಶುಕ್ರವಾರ ಮೀಟಿಂಗ್ ಅದು ಸೆಟ್ ಆಗಿದೆಯಾ ಅಂತೇಳಿ. ಓಕೆ, ನೋಡ್ಬೋದು ಇಲ್ಲಿ ವೀಕ್ಲಿ ಮೀಟಿಂಗ್ ಅಂತ ಕಾಣಿಸ್ತಾ ಇದೆ. ಓಕೆ, ನೋಡ್ಬೋದು ನಾನು ಏನು 28 ಡೇಟ್ ಚೇಂಜ್ ಮಾಡಲಿಲ್ಲ. ಸೊ ಅದಕ್ಕೋಸ್ಕರ ಅದು ಟುಡೇ ಅಂತಲೇ ಇದೆ. ಸೊ ಕ್ಷಮಿಸಿ, ನಾನು ಅದನ್ನು ಏನು ಮಾಡ್ತೀನಿ, ಶುಕ್ರವಾರ ಅಂತ ಹೇಳಿದ್ನಲ್ಲ, ಸೊ ಶುಕ್ರವಾರದ ನಾನು ಸೆಟ್ ಮಾಡ್ತಾಯಿದ್ದೀನಿ. ಓಕೆ, ಅಕ್ಟೋಬರ್ 2 ಅಂತ ಅಂದ್ಕೊಳ್ಳಿ, ಸೇವ್ ಅಂತ ಕೊಡ್ತಾಯಿದ್ದೀನಿ. ಸೊ ನಾನು ಇದು ಸೇವ್ ಮಾಡಿ, ಸೊ ನಾನೇ ಆರ್ಗನೈಸ್ ಮಾಡ್ತಿರೋ ಕಾರಣ ಏನಾಗುತ್ತೆ, ನಿಮಗೆ ಅದು ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ವೀಕ್ಲಿ ಮೀಟಿಂಗ್ ಅಂತ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಈ ಥರ ನಮಗೆಲ್ಲ ಕಾಣಿಸ್ತಾ ಇದೆ. ಸೊ ವೀಡಿಯೋ ಕಾಲ್ ವಿಲ್ ಬಿ ಆ್ಯಡೆಡ್ ಅಂತ ಇದೆ. ಸೊ ನೀವೇನು ಮಾಡ್ಬೋದು, ಗೂಗಲ್ ಮೀಟಿಂಗಲ್ಲಿ ಹೋಗ್ಬಿಟ್ಟು ನಿಮಗೆ ಒಂದು ಲಿಂಕ್ ಸಿಗ್ತಲ್ಲ ನಿಮಗೆ, ಒಂದು ಮೀಟಿಂಗ್ ಲಿಂಕು, ಆ ಮೀಟಿಂಗ್ ಲಿಂಕ್ನ ನೀವು ಇಲ್ಲಿ ಡೈರೆಕ್ಟಾಗಿ ಏನು ಮಾಡ್ಬೋದು, ನೀವು ಪೇಸ್ಟ್ ಮಾಡಿ ಮುಖಾಂತರ ನೀವು ತಿಳ್ಕೊಬೋದು, ಅದನ್ನು ಮಾಹಿತಿ ನಿಮ್ಮ ಜೊತೆಗೆ ಹಂಚ್ಕೋಬೋದು. ಸೊ ವಿಡಿಯೋ ಕಾನ್ಫಿಂಗ್ ಡೀಟೇಲ್ಸ್ ಆ್ಯಡೆಡ್ ಅಂತ ಇದೆ. ಸೊ ಆಲ್ರೆಡಿ ಇದು ಆ್ಯಡ್ ಕೂಡ ಆಗಿದೆ, ನಿಮಗೆ ತೊಂದರೆ ಇರೋದಿಲ್ಲ. ಸೊ ಸ್ನೇಹಿತರೆ, ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೀವು ಜಿಮೇಲಿಂದ ನಾವು ನೇರವಾಗಿ ಯಾವ ಥರ ಒಂದು ಮೀಟಿಂಗನ್ನು ಸ್ಟಾರ್ಟ್ ಮಾಡ್ಬೋದು, ಜೊತೆಗೆ ಮೀಟಿಂಗ್ನ ಜಾಯ್ನ್ ಆಗೋದು ಮಾಹಿತಿ ತಿಳ್ಕೊಂಡ್ವಿ. ಸೊ ಇಲ್ಲಿ ನೋಡ್ಬೋದು ವೀಕ್ಲಿ ಮೀಟಿಂಗ್ ಅಂತ ಏನಿದೆ, ಸೊ ಆಲ್ರೆಡಿ ಆ್ಯಡ್ ಆಗಿದೆ. ಸೊ ಹೆಚ್ಚಿನ ಮಾಹಿತಿ ಬೇಕು ಸ್ನೇಹಿತರೆ, ಮತ್ತು ನೀವು ಇನ್ನೊಂದು ವಿಡಿಯೋ ಏನಿದೆ, ಆ ವಿಡಿಯೋ ನೋಡೋಕೆ ಅಡ್ಡಿಲ್ಲ ಅಂತ ಹೇಳ್ತಾ ಇದ್ದೀವಿ ಮೀಟಿಂಗ್ ಬಗ್ಗೆ. ಸೊ ಶೆಡ್ಯೂಲ್ ಮಾಡೋದು ವಿಡಿಯೋ ಡೂಪ್ಲಿಕೇಟ್ ಮಾಡೋ ಜೊತೆಗೆ ನೀವು ಡಿಲೀಟ್ ಕೂಡ ಮಾಡಿ. ಸೊ ನಾನು ಡಿಲೀಟ್ ಕೂಡ ಮಾಡ್ತಾಯಿದ್ದೀನಿ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೊಂದಿಷ್ಟು ಉಪಯುಕ್ತ ಮಾಹಿತಿ ಪ್ರಯತ್ನ ಪಟ್ಟಿದ್ದೀವಿ. ಗೂಗಲ್ ಮೀಟಿಂಗ್ ಆ್ಯಪ್ ಇಲ್ಲದೇ ಸೊ ಜಿಮೇಲ್ ಮುಖಾಂತರ ನೇರವಾಗಿ ನೀವು ಮೀಟಿಂಗ್ ಹೇಗೆ ಸ್ಟಾರ್ಟ್ ಮಾಡೋದು, ಹೇಗೆ ಜಾಯ್ನ್ ಆಗೋದು, ಜೊತೆಗೆ ಹೇಗೆ ನಾವು ಶೆಡ್ಯೂಲ್ ಮಾಡೋದು ಅಂತ. ಸೊ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಜೊತೆಗೆ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ವಿ. ಮತ್ತೆ ಮುಂದೆ ಒಂದು ಉಪಯುಕ್ತ ವಿಡಿಯೋ ಭೇಟಿ ಮಾಡಿಸ್ತಾ ಇದ್ದರೆ, ಅಲ್ಲಿವರೆಗೂ ನಮಸ್ಕಾರ, ಶುಭ ದಿನ, ಧನ್ಯವಾದಗಳು.